ಎಂಬಂತೆ ಒಂದು ಬೆಳೆ ಹೆಂಗೆ ಬರ್ತೈತಿ ಅನ್ನುವುದನ್ನ ಸಾಮಾನ್ಯ ಜನರಿಗೆ ಗೊತ್ತಾಗಂಗಿಲ್ಲ. ಅದು ನಾಟಿಗಿರುವಂಥ ಪ್ರಸಂಗದೊಳಗನೆ ಎಷ್ಟೋ ಜನ ರೈತರಿಗೆ ಇದು ಮುಂದೆ ಬೆಳೆ ಹೆಂಗೆ ಬರ್ತೈತಿ ಅನ್ನುವುದನ್ನ ಬರೀ ನಾಟಿಗಿದ್ದಾಗಂದ ಹೇಳ್ತಾರತ್ತೆ. ಅಂದ್ರೆ ಇದು ಬೆಳೆ ಚೆನ್ನಾಗಿ ಬರ್ತದೋ ಅಥವಾ ಇಲ್ಲೋ ತಗೊಂಡನ್ನುವಂಥದನ್ನ ಒಬ್ಬ ನಿಜವಾಗಿರ್ತಕ್ಕಂಥ ರೈತನಿಗೆ ಅಂದ ಅದನ್ನ ನಾಟಿಗೆ ಬೆಳೆ ಚಿಕ್ಕದಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಹೆಂಗೆ ಗೊತ್ತಾಕೈತಲ್ಲ, ಹಂಗ ಈ ನಿಂಗಮ್ಮ ಮುಂದೆ ಏನಾಕಳತ್ತ ಅನ್ನೋದನ್ನ ತನ್ನ ಬಾಲ್ಯದೊಳಗಿನ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎಲ್ಲ ಲೀಲೆಗಳನ್ನ ತೋರಿಸ್ಲಿಕ್ಕತ್ತಾಳೆ. ಏನು ಲೀಲೆ ನಾನು ಹೇಳಿದ್ನೆ ನಿಮಗೆ. ಯಾಕೆ ಎಲ್ಲ ಲೀಲೆಗಳನ್ನ ಲಿಂಗಮ್ಮ ಮಾಡ್ತಾಳ ತಗೊಂಡದ ಕೇಳಿದ್ರೆ, ಮನೆತನದೊಳಗಿಂದ ತಂದೆ ತಾಯಿಗಳ ಸಂಸ್ಕಾರ ಅಂತಕ್ಕಂಥ ಏನೈತಲ್ಲ, ತಂದೆ ತಾಯಿ ಸಂಸ್ಕಾರವಂತರಾಗಿರ್ಬೇಕು ಅನ್ನೋದನ್ನು ನಾನು ಪದೇ ಪದೇ ಒತ್ತಿ ಯಾಕೆ ಹೇಳ್ತೀನಿ ಅಂತಕೊಂಡು ಕೇಳಿದ್ರೆ, ನಮಗ ಹುಟ್ಟುವಂಥ ಮಕ್ಕಳನ್ನು ಕೂಡ ಧರ್ಮವಂತರಾಗಿ ನೀತಿವಂತರಾಗಿ ನಮ್ಮ ಮಕ್ಕಳಿಂದ ಗುಣವಂತರಾಗಿ ಅಂದ ಹುಟ್ಟಬೇಕಾಗಿತ್ತು ಅಂತಂದ್ರೆ ಮೊದಲು ನಾವು ತಂದೆ ತಾಯಿಗಳಿಂದ ಏನ್ರಿ ಗುಣವಂತರಾಗಿ ಅಂದ ಹುಟ್ಟಬೇಕು. ನಾವೆಲ್ಲ ಜೀವನ ಹೆಂಗೆ ಕಳಿಬೇಕಂತಕೊಂಡ ಕೇಳಿದ್ರೆ ಆಧ್ಯಾತ್ಮಿಕ ಜೀವನ, ಧಾರ್ಮಿಕ ಜೀವನ ಏನ್ರಿ ಒಳ್ಳೆ ಸತ್ಯ ನೀತಿ ತತ್ವಗಳಿಗೆ ಅನುಗುಣವಾಗಿ ನಾವು ಬದುಕನ್ನ ಕಳೆದಿವಿ ಎತ್ತಿಕೊಂಡ್ರ ನಮ್ಮ ಗರ್ಭದೊಳಗಿಂದ ಹುಡ್ತಕ್ಕಂಥ ಮಕ್ಕಳನ್ನು ಕೂಡ ಜ್ಞಾನಿಗಳಾಗಿ ಹುಡ್ತಾವತ್ತ ಅನ್ನೋದನ್ನ ನಾನು ನಿನ್ನಿನ ದಿವಸ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಬಂದೆ. ಕಲ್ಪನಾ ಇರಲಿ, ನೀವೆಲ್ಲರೂ ಕೂಡ ಚೆನ್ನಬಸವಣ್ಣ ಇವತ್ತೇನು ನಿಮ್ಮಲ್ಲಿ ಚೆನ್ನಬಸವಣ್ಣ ತಗೊಂಡು ನೀವೆಲ್ಲರೂ ಕೂಡ ಏನ್ರಿ ಚೆನ್ನಬಸವಣ್ಣವ್ರ ಮೇಲೆ ಅಪಾರವಾಗಿರ್ತದೆ ನಂಬಿಕೆದ. ಪ್ರತಿ ವರ್ಷನೂ ಕೂಡ ಎಷ್ಟೋ ಜನ ಭಕ್ತರಲ್ಲಿ ನೀವೆಲ್ಲ ಪಾದಯಾತ್ರಕ್ಕೆ ಹೋಗಿ ಬರ್ತಿರಲ್ಲ. ಹಾಗಾದ್ರೆ ಚೆನ್ನಬಸವಣ್ಣ ಹೆಂಗ ಹುಟ್ಟದ, ಯಾಕೆ ಮಹಾಜ್ಞಾನಿ ಆದತ್ತ ಅನ್ನೋದಕ್ಕ ನಿಮಗೊಂದು ಮಾತು ಹೇಳ್ತೀನಿ. ಕಲ್ಪನಾ ಇರಲಿ, ಮಗ ಮಹಾಜ್ಞಾನಿ ಆಗಬೇಕಾದ್ರೂ ಕೂಡ ಅದಕ್ಕೆ ತಂದೆ ತಾಯಿಗಳ ಸಂಸ್ಕಾರನೂ ಕೂಡ ಬಹಳ ಮಹತ್ವದದೆ. ಬಸವಣ್ಣ 12ನೇ ಶತಮಾನದೊಳಗೆ ಕಲ್ಪನಾ ಇರಲಿ ಮಗ, ಬಸವಣ್ಣವರಿಗೆ ಏನೋ ಒಂದು ಆಸೆ ಆಯ್ತು. ಏನು ಆಸೆ ಆಯ್ತು? ಬಸವಣ್ಣನವರಿಗೆ ಅಂದ ಏನು ಬಂಗಾರ ಗಳಿಸ್ಬೇಕನ್ನುವಂತ ಆಸೆ ಆಗಲಿಲ್ಲ, ಬಹಳ ದೊಡ್ಡ ಮನೆ ಕಟ್ಟಬೇಕನ್ನುವಂತ ಆಸೆ ಆಗಲಿಲ್ಲ, 100 ಎಕರೆ ಹೊಲ ಗಳಿಸ್ಬೇಕನ್ನುವಂತ ಆಸೆ ಆಗಲಿಲ್ಲ. ಬಸವಣ್ಣನವರಿಗೆ ಏನು ಆಸೆ ಆಯ್ತು ಅಂತ ಕೂಡ ಕೇಳಿದ್ರೆ, ಡೋಹರ ಕಕ್ಕಯ್ಯನ ಮನಿ ಒಳಗಿನ ಮಿಕ್ಕ ಪ್ರಸಾದ ಉಣ್ಬೇಕನ್ನುವಂಗ ಆಸೆ ಆಯ್ತು. ಕಲ್ಪನಾ ಇರಲಿ, ಅರ್ಥ ಆಯ್ತನ್ರಿ ನಿಮಗೆ? ಏನಂತಾರ, ಡೋಹರ ಕಕ್ಕಯ್ಯನ ಮನಿ ಒಳಗಿನ ಮಿಕ್ಕ ಪ್ರಸಾದ ಅಂತಂದ್ರ ಅವ ಉಂಡು ಬಿಟ್ಟಿರ್ತಕ್ಕಂಥ ಎಂದಲದ ಅನ್ನ ಉಣ್ಬೇಕನ್ನಂಗದ ಆಸೆ ಆಯ್ತಂತ. ಯಾರಿಗೆ? ಬಸವಣ್ಣನವರಿಗೆ. ಇಂಥ ಆಸೆ ಸರ್ವಸಾಮಾನ್ಯ ಯಾರಿಗೂ ಕೂಡ ಆಗಂಗಿಲ್ಲ. ಏನ್ರಿ, ಗಂಡ ಉಂಡು ಬಿಟ್ಟಿದ್ದೆ ಹೆಣತಿ ಉಣಂಗಿಲ್ಲ, ಹೆಣತಿ ಉಂಡು ಬಿಟ್ಟಿದ್ದೆ ಅಂದ ಗಂಡ ಉಣಂಗಿಲ್ಲ, ಏನ್ರಿ ತಂದೆ ತಾಯಿ ಉಂಡು ಬಿಟ್ಟಿದ್ದೆ ಅಂದ ಮಕ್ಕಳು ಉಣಂಗಿಲ್ಲ. ಈ ಆಸೆಗಳಿಂದ ಯಾರಿಗೂ ಕೂಡ ಆಗಂಗಿಲ್ಲ. ಆದ್ರೆ ಬಸವಣ್ಣನವರಿಗೆ ಅಂದ ಆಸೆ ಆಯ್ತು. ಏನ್ ಆಸೆ? ಡೋಹರ ಕಕ್ಕಯ್ಯನ ಮನಿ ಒಳಗಿನ ಮಿಕ್ಕ ಪ್ರಸಾದವನ್ನು ಉಣಬೇಕು ಅಂದಾಗ ನನ್ನ ಜನ್ಮ ಪಾವನಕ್ಕದ ಹತ್ತಿಕೊಂಡನ್ನುವಂತ ಮಾತು ಹೇಳ್ತಾರಲ್ಲ. ಏನ್ರಿ, ಅಪ್ಪನು ನಮ್ಮ ಡೋಹರ ಎಂದಿ ಕಕ್ಕಯ್ಯ, ಬಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಸವಣ್ಣವರನ್ನ ಹೇಳ್ತಾರೆ. ಅವ್ರೇನಂತ ಡೋಹರ ಕಕ್ಕಯ್ಯನವರನ್ನ ಅಲ್ಲಿ ಜಾತಿ ನೋಡಂಗಿಲ್ಲ. ಕಲ್ಯಾಣ ಪಟ್ಟಣದೊಳಗೆ ಒಂದು ನಿಯಮ ಇತ್ತು. ಕಲ್ಯಾಣ ಪಟ್ಟಣದೊಳಗೆ ಇರಬೇಕಾಗಿರ್ತಕ್ಕಂಥವ್ರು ಜಾತಿ ಕುಲ ಶ್ರೀಮಂತಿಕೆ ಬಡತನ ಇದು ಯಾವುದು ಕೂಡ ನೋಡುವಂಗಿಲ್ಲ. ಯಾವನ ಕೊರಳಾಗಿಂದ ಲಿಂಗ ಅದಲ್ಲ ಆ ಲಿಂಗ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಲಿಂಗಾಯತರು ಅನ್ನುವಂಥದ್ದನ್ನ ಅವತ್ತಿನ ದಿನಮಾನದೊಳಗೆ ಇತ್ತು. ಹಿಂಗಾಗಿ ಬಸವಣ್ಣವ್ರು ಏನಂತ ವಚನ ಬರೀತಾರೆ, ಅಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಏನ್ರಿ ಬಪ್ಪನು ನಮ್ಮ ಮಾದಾರ ಚೆನ್ನಯ್ಯ. ನೋಡವ್ರು ಏನಂತಾರ, ಡೋರ ಕಕ್ಕಯ್ಯನಿಗೆ ಅಪ್ಪ ಅಂತಾರೆ, ಇನ್ನೊಬ್ಬ ಅಪ್ಪನಿಗೆ ಯಾರಿಗಂತಾರ ಸಮಗಾರ, ಯಾವ ಮಾದಾರ ಚೆನ್ನಯ್ಯನಿಗೆ ಅವನಿಗೂ ಕೂಡ ಅಪ್ಪ ಹತ್ಕೊಂಡು ಕರೀತಾರೆ ಬಸವಣ್ಣವ್ರು. ಇವತ್ತು ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ ಮಕ್ಕಳೇ ನಮಗೆ ಅಪ್ಪ ಹತ್ಕೊಂಡ ಕರೆಯಲ್ಲ. ಯಾಕೆ ಬಸವಣ್ಣವ್ರು ಅವ್ರನ್ನ ಅಪ್ಪ ಹತ್ಕೊಂಡು ಕರೀತಿದ್ರು ಹತ್ಕೊಂಡ ಕೇಳಿದ್ರೆ, ಅವರಲ್ಲಿರ್ತಕ್ಕಂಥ ಧರ್ಮನಿಷ್ಠೆ, ಅವರಲ್ಲಿರ್ತಕ್ಕಂಥ ಕಾಯಕ ನಿಷ್ಠೆ ಏನ್ರಿ ಅವರಲ್ಲೆಲ್ಲ ಇರ್ತಕ್ಕಂಥ ನೋಡಿ. ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಮ್ಗ, ಹಿಂದ ಸಮಗಾರ ಹರಳಯ್ಯನವರು ಅವರ ಕಾಯಕ ಏನು? ಸಮಗಾರ ಹರಳಯ್ಯನವರ ಕಾಯಕ ಏನು ಒತ್ತಿಕೊಂಡಂತ ಕೇಳಿದ್ರೆ, ದನಗಳ ಚರ್ಮದಿಂದ ಪಾದರಕ್ಷೆಗಳನ್ನು ತಯಾರು ಮಾಡೋದು, ಅಂದ್ರೆ ಚಪ್ಪಲಿಗಳನ್ನು ತಯಾರು ಮಾಡೋದು. ಅದನ್ನ ತಯಾರು ಮಾಡಿ ಸಂತಿ ಒಳಗಿಂದ ಇಟ್ಟು ಮಾರಿ ಆ ಬಂದಿರ್ತಕ್ಕಂಥ ದುಡ್ಡಿನ ಒಳಗಿಂದ ನಿತ್ಯ ಜಂಗಮನಿ ತೃಪ್ತಿ ಪಡಿಸ್ತಿದ್ರು. ಯಾರು? ಸಮಗಾರ ಹರಳಯ್ಯನವರು. ನೋಡು, ಕಾಯಕ ಯಾವುದಾದ್ರೇನು
ಶರಣರು ಹೇಳ್ತಾರಲ್ಲ, ಬಸವಣ್ಣವ್ರು ಒಂದೇ ಒಂದು ಮಾತು ಹೇಳಿದ್ರು, ಕಾಯಕ ಯಾವುದಾದರೇನು ಮಾಡುವಂತ ಕಾಯಕದೊಳಗೆ ಸತ್ಯ ಇರಬೇಕು, ಮಾಡುವಂತ ಕಾಯಕದೊಳಗೆ ಅದು ಶುದ್ಧತೆ ಇರಬೇಕು. ಇನ್ನೊಬ್ಬರಿಗೆ ನಿನ್ನಿಂದ ಮೋಸ ಆಗಬಾರ್ದು, ಇನ್ನೊಬ್ಬರಿಗೆ ನಿನ್ನಿಂದ ಕೆಟ್ಟದಾಗಬಾರ್ದು. ಯಾವಾಗಿಂದ ಸಮಗಾರ ಹರಳಯ್ಯನವರು ಪ್ರತಿನಿತ್ಯ ಅನುಕೂಲದ ಪಾದರಕ್ಷೆಗಳನ್ನು ತಯಾರು ಮಾಡಿ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಸಂತೆಗಳಿಂದ ಹೋಗಿ ಅದನ್ನು ಮಾರಿಕೊಂಡು ಬಂದು ಬರಬರ್ತಾ ಬ್ಯಾಳಿ ಬೆಲ್ಲ ಎಣ್ಣೆ ತಂದು ನಿತ್ಯ ಅನುಕೂಲದ ಜಂಗಮದ ಆಸೋ ಮಾಡ್ತಿದ್ರು. ಉಳಿದ್ರೆ ತಾವು ಊಟ ಮಾಡ್ತಿದ್ರು, ಉಳಿದ ಇದ್ರೆ ಅದು ಉಪವಾಸ ಇರ್ತಿದ್ರು. ಯಾರು? ಸಮಗಾರ ಹರಳಯ್ಯನವರು. ಕಾಯಕ ಏನು? ಚಪ್ಪಲಿಗಳನ್ನು ತಯಾರು ಮಾಡೋರು. ತನ್ನ ದಿನನಿತ್ಯದ ಕಾಯಕಕ್ಕೆ ಅನುಗುಣವಾಗಿ ಹರಳಯ್ಯನವರು ತಲೆ ಮೇಗಿಂದ ಪಾದರಕ್ಷೆ ಗಂಟನ ಇಟ್ಕೊಂಡು ಇನ್ನೇನು ಸಂತಿಗೆ ಹೋಗಬೇಕಂತಕೊಂಡು ದಾರಿ ಹಿಡ್ಕೊಂಡು ಬರ್ತಿದ್ರು. ಯಾವಾಗಿಂದ ದಾರಿ ಹಿಡಿದಿಂದ ಬರುವಂತ ಪ್ರಸಂಗದ ಒಳಗೆ ಬಸವಣ್ಣನವರು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಏನ್ರಿ ಕೇರಿ ಒಳಗಿಂದ ಹೋಗ್ತಿದ್ರು. ಏನ್ರಿ ಅದೇ ಕೇರಿ ಒಳಗ, ಸಮಗಾರರ ಕೇರಿ ಒಳಗ ಬಸವಣ್ಣನವರಿಂದ ವೇಗವಾಗಿ ಏನೋ ಕೆಲಸದ ನಿಮಿತ್ತವಾಗಿ ಬಸವಣ್ಣನವರಿಂದ ವೇಗವಾಗಿ ಹೋಗ್ತಾ ಇದ್ರು. ಯಾವಾಗಿಂದ ಬಸವಣ್ಣನವರಿಂದ ವೇಗವಾಗಿ ಹೋಗ್ತಕ್ಕಂಥದನ್ನ ಯಾರು? ಹರಳಯ್ಯನವರು ನೋಡಿಬಿಟ್ರು. ಇದೇನು ಇವತ್ತ ಪುಣ್ಯ ನೋಡ್ರಿ, ಹರಳಯ್ಯನವ್ರಿಗೆ ಎಷ್ಟು ಖುಷಿ ಹಾಕದ, ಇವತ್ತು ನಾ ಎಷ್ಟು ಪುಣ್ಯ ಮಾಡೀನಿ. ಯಾಕ? ಬೆಳಗಿನ ಜಾವದೊಳಗೆ ಎದ್ದ ಬಳಕ ನಾನು ಕಾಯಕಕ್ಕೆ ಹೋಗೋದಕ್ಕಿಂತ ಪೂರ್ವದೊಳಗನೆ ಇವತ್ತು ಅಪ್ಪನ ದರ್ಶನ ಆಗಿಬಿಡ್ತಲ್ಲ, ಬಸವಣ್ಣನವರ ದರ್ಶನ ಆಗಿಬಿಡ್ತಲ್ಲ ಹತ್ಕೊಂಡು ಖುಷಿ ಪಡ್ತಾರ ಹರಳಯ್ಯನವರು. ಆನಂದ ಆಯ್ತು. ವೇಗವಾಗಿ ಬಸವಣ್ಣವರಿಂದ ಬರ್ತಿದ್ರು. ತಮ್ಮ ತಲೆ ಮೇಲೆ ಇರ್ತಕ್ಕಂಥ ಪಾದರಕ್ಷೆ ಗಂಟನ್ನ ಕೆಳಗೆ ಇಟ್ಟು ಯಾವಾಗ ವೇಗವಾಗಿ ಹೋಗ್ತಕ್ಕಂಥ ಬಸವಣ್ಣನವರಿಗೆ ಶರಣಾರ್ಥಿ ಬಸವ ಹತ್ತಿಕೊಂಡ್ರು. ನೋಡ್, ಯಾರಿಗೆ? ಬಸವಣ್ಣನವರಿಗೆ ಹರಳಯ್ಯನವರು ಅಂತಾರ. ಏನಂತಾರ? ತನ್ನ ಪಾಡಿಗೆ ತಾಯಿಂದ ವೇಗವಾಗಿ ಹೋಗ್ತಕ್ಕಂಥ ಬಸವಣ್ಣನವರಿಗೆ ಹರಳಯ್ಯನವರು ತಮ್ಮ ತಲೆ ಮೇಲೆ ಇರ್ತಕ್ಕಂಥ ಪಾದರಕ್ಷೆ ಗಂಟನ್ನು ಕೆಳಗಿಟ್ಟು ಶರಣಾರ್ಥಿ ಬಸವ ಹತ್ತಿಕೊಂಡಂದಾಗ ಯಾವಾಗಿಂದ ತಟ್ಟನಂಗ ಬಸವಣ್ಣವರನ್ನ ನಿಂತು ಬಿಟ್ಟು, ಯಾವಾಗಿಂದ ಬಸವಣ್ಣನವರು ನಿಂತು ಅವ್ರು ಏನಂತಾರ? ಹರಳಯ್ಯನವರು ಏನಂದ್ರು? ಶರಣಾರ್ಥಿ ಬಸವ ಹತ್ತಿಕೊಂಡ್ರು. ಯಾಕಂದ್ರೆ ಕಲ್ಯಾಣದ ಒಂದು ನಿಯಮ ಇತ್ತು. ಏನು ನಿಯಮ? ಬಾಗಿದ ತಲೆ ಮುಗಿದ ಕೈ. ಇದು ಬಸವಣ್ಣನವರಿಂದ ಕಲ್ಯಾಣಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದು ಯಾರೇ ವೈರಿನೇ ಇರಲಿ, ಯಾರೇ ಗೆಳೆಯರೇ ಇರಲಿ, ಅಪರಿಚಿತರೇ ಇರಲಿ, ದಾರಿಗೆ ಯಾರಾದ್ರೂ ಕೂಡ ಭೇಟಿ ಆದ್ರೂ ಹತ್ತುಕೊಂಡ್ರೆ ಶರಣಾರ್ಥಿ ಎತ್ತುಕೊಂಡು ತಲೆ ಬಾಗಿಸಿ ಕೈ ಜೋಡಿಸಿ ಅಂದ್ರೆ ಶರಣಾರ್ಥಿ ಎತ್ತುಕೊಂಡ್ರೆ ಸಾಕು. ಅವ ಎಟ್ಟೇ ವೈರಿ ಇದ್ರು ಕೂಡ ಏನ್ರಿ ಅವನ ಮನಸ್ಸಂತಗಂದ ಕರಗಿ ಬಿಡ್ತಾರ. ಕರಗ್ತದಿಲ್ರಿ? ಅವ ವೈರಿ ಅನ್ನತ್ತಿಕೊಂಡ ಅವನ ಇದ್ರಿ ನಾವು ಸೆಟದ್ವಾದಿ ಹತ್ತಿಕೊಂಡ್ರ ಮತ್ತಿಟ್ಟು ವೈರತ್ತು ಬೆಳಿತೇವೆ. ಅವ ಎಟ್ಟೆ ವೈರತ್ತು ಮಾಡಲ್ಲಕ್ಕ ದಾರಿಗೆ ಎದುರಿಗೆ ಭೇಟಿ ಅನ್ನತ್ತಿಕೊಂಡ್ರ ಶರಣಾರ್ಥಿ ಎತ್ತಿಕೊಂಡ್ ಇಟ್ಟು ಕೈ ಮುಗಿದು ಬಿಟ್ರೆ ಸಾಕು. ಏನಪ್ಪ ನಾ ಇಟ್ಟು ದ್ವೇಷ ಮಾಡ್ತಿದ್ರು ಪಾಪನ ಎಲ್ಲ್ಯಾಕೆ ಭೇಟಿಯಾಗಲ್ಲಕ್ಕ, ನನಗೆ ನಮಸ್ಕಾರ ಮಾಡ್ತಾನಲ್ಲ ಹತ್ತಿಕೊಂಡು ಒಂದಿಲ್ಲ ಒಂದು ದಿವಸ ಅವನಲ್ಲಿ ಇರ್ತಕ್ಕಂಥ ವೈರತ್ತು ಹೋಗಿ ಏನ್ರಿ ಅವನಲ್ಲಿ ಕೂಡ ಒಳ್ಳೆ ಗುಣ ಬಂದೇ ಬರ್ತಾರ. ಯಾವಾಗ ಹರಳಯ್ಯನವರು ಕೇವಲ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕೆ ಯಾವಾಗ ವೇಗವಾಗಿ ಹೋಗ್ತಕ್ಕಂಥ ಬಸವಣ್ಣವರಿಂದ ತಟ್ಟನಂಗ ನಿಂತು ಶರಣೀಗೆ ಶರಣು ಶಿವಶರಣೂ ಹರಳಯ್ಯ ಅಂದ್ರ. ನೋಡಿ ಏನಂತಾರವರು? ಯಾವಾಗ ಹರಳಯ್ಯನವರು ಕೇವಲ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕೆ ಬಸವಣ್ಣವರು ಏನಂತಾರೆ? ಶರಣೀಗೆ ಶರಣು ಶಿವಶರಣೂ ಹರಳಯ್ಯ ಹತ್ತುಕೊಂಡು ಎರಡು ಕೈಗಳನ್ನು ಜೋಡಿಸಿ ಹರಳಯ್ಯನವ್ರಕ್ಕಿಂತ ತೆಳಕವಾಗಿ, ಯಾಕಂದ್ರೆ ಹರಳಯ್ಯನವ್ರ ವಯಸ್ಸಿನೊಳಗಿಂದ ಹಿರಿಯರಲ್ಲ ಏನ್ರಿ, ಅವ್ರಿಗಿಂತಲೂ ಕೂಡ ತಲೆ ಕೆಳಗವಾಗಿ ಬಸವಣ್ಣವರಂತಾರೆ ಶರಣೀಗೆ ಶರಣು ಶಿವಶರಣೂ ಹರಳಯ್ಯ ಹತ್ತುಕೊಂಡು ಕೈ ಮುಗಿದ್ರು. ಯಾವಾಗ ಇಟ್ಟಂದು ಬಸವಣ್ಣವರಿಂದ ಹೋಗಿಬಿಟ್ರು ತಮ್ಮ ಕೆಲಸಕ್ಕೆ. ಈ ಕಡೆ ಹರಳಯ್ಯನವರಿಂದ ಕಣ್ಣೀರಾಗ್ಲಿಕ್ಕತ್ರು, ದುಃಖ ಮಾಡಕತ್ರು. ಯಾಕೆ ಕಣ್ಣೀರಾಗ್ತಾರೆ? ಹರಳಯ್ಯನವ್ರಿಗೇನ ಬಸವಣ್ಣವ್ರು ಏನಾದ್ರೂ ಕೂಡ ಬೈದ್ರೇನು? ಬೈದ್ರೇನ್ರಿ? ನೋಡ್ರಿ ಹರಳಯ್ಯನವರ ಮನಸ್ಸು ಎಂತಾದ್ರು ಒತ್ತುಕೊಂಡ ಕೇಳಿದ್ರೆ, ನಾನು ನೋಡಿದ್ರೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಸಮಗಾರ ಮನೆತನದೊಳಗೆ ಹುಟ್ಟಿರ್ತಕ್ಕಂಥವ, ಬಸವಣ್ಣನವರು ಶ್ರೇಷ್ಠ ಧರ್ಮದೊಳಗೆ ಹುಟ್ಟಿರ್ತಕ್ಕಂಥವ್ರು ಏನ್ರಿ, ಬಸವಣ್ಣನವರಿಂದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು, ವಚನ ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥವ್ರು, ಇಡೀ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡತಕ್ಕಂಥ ಪುಣ್ಯ ಪುರುಷ ಅಂತ ಅಪ್ಪ ಬಸವಣ್ಣ ನಾನು ಕೇವಲ ಒಂದೇ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕೆ ನನಗೆ ಶರಣೀಗೆ ಶರಣು ಶಿವಶರಣು ಹರಳಯ್ಯ ಅಂದ್ರಲ್ಲ, ನನಗಿಂತಲೂ ಒಂದು ಶರಣಾರ್ಥಿ ಅಂದ ಅವ್ರು ಹೆಚ್ಚಿಗೆ ಅಂದ್ರಲ್ಲ, ಇದು ನಾನು ಏನು ಮಾಡಿ ಮುಟ್ಟಿಸಲಿ ಎತ್ತುಕೊಂಡ ಕಣ್ಣೀರು ತೆಗಿಲಕ್ಕತ್ತರು ಹರಳಯ್ಯ. ನೋಡ್ರಿ ಇವತ್ತಿನ ದಿನ ಮಂದ ಯಾರೇ ಕಣ್ಣೀರು ತೆಗಿತೀವನ್ರಿ?
ಪಾಪ ಬಡವ ಎದುರಿಗೆ ಬರ್ತಿರ್ತಾನ, ಊರು ಶ್ರೀಮಂತ ಹೊಂಟಿರ್ತಾನ, ನಮಸ್ಕಾರ ರೀ ಸಾವ್ಕಾರ ಅಂದ್ರ ಹೊಳ್ಳಿ ತಿರುಗಿ ನಮಸ್ಕಾರ ಮಾಡಂಗಿಲ್ಲ. ಏನ್ ನಡ್ದಪ್ಪ ಮಗನ ಅಂತ ನಮ್ನಿ, ಇವನು ಮಗ ನಾವು ಹೇಗ್ರಿ ನಮಗೆಟ್ಟದ್ರ ಸೊಕ್ಕ. ನಾವ್ ಏನಂತೀವಿ ಅಲ್ರಿ, ಒಬ್ಬ ಬಂದಂದ ಪಾಪ ಬಡವ, ಅವ ಬಂದಂದ ನಮಸ್ಕಾರ ಸಾವ್ಕಾರ ಹತ್ಕೊಂಡಂದ್ರ ಏನ್ ನಡ್ದಪ್ಪ ಮಗನ ಹತ್ಕೊಂಡು ಕೇಳ್ತೀವಿ, ಹೊಳ್ಳಿ ನಮಸ್ಕಾರ ಮಾಡಂಗಿಲ್ಲ ನಾವು. ಬೇಡ 2-3 ಸಾರಿ ನಮಸ್ಕಾರ ಸಾವ್ಕಾರ ಹತ್ಕೊಂಡಂದ್ರ ನಮಗ್ ದುಃಖ ಹಾಕದನ ಖುಷಿ ಹಾಕದ್ರಿ? ಏನಾಕದ್ರಿ? ದುಃಖ ಹಾಕದ ನಿಮ್ಗ? ಹಾಕದ ಅಯ್ಯೋ ಅಲ್ಲಿ ತಗೋ. ನಾವು ಅಲ್ಲಿ ತಗೊಂತೀವಿ, ಆದ್ರೆ ಹರಳೈನವ್ರು ಹಂಗಲ್ಲ. ಹರಳೈನವ್ರನ್ನ ಕಣ್ಣೀರ್ ಹಾಕ್ಲಿಕ್ಕತ್ತಾರೆ, ದುಃಖ ಮಾಡಕತ್ತಾರೆ. ಬಸವಣ್ಣನವರು ನನಗಿಂತಲೂ ಒಂದು ಶರಣಾರ್ಥಿಯನ್ನು ಹೆಚ್ಚಿಗೆ ಅಂದ್ರಲ್ಲ, ಅವ್ರು ಅಂದಿರ್ತಕ್ಕಂಥ ಯಾವ ಒಂದು ಶರಣಾರ್ಥಿಯ ಭಾರ ಅಂತ ನಾನು ಏನು ಮಾಡಿ ಮುಟ್ಟಿಸ್ಲಿ, ನನಗೆ ಹೆಂಗೆ ಮುಟ್ಟಿಸ್ಲಿ ಎತ್ತಿಕೊಡದೆ ಕಣ್ಣೀರು ಹಾಕ್ಲಿಕ್ಕತ್ತಾರೆ, ದುಃಖ ಮಾಡಕತ್ತಾರೆ. ಹರಳೈನವರಿಂದ ಅವತ್ತು ಸಂತಿಗೆಂದ ಹೋಗಲಿಲ್ಲ, ಕಾಯಕ ಮಾಡ್ಲಕ್ಕೆ ಹೋಗಲಿಲ್ಲ. ಯಾವಾಗಿಂದ ಹರಳೈನವರಿಂದ ಸಂತಿಗೆಂದ ಹೋಗಲಿಲ್ಲ, ತಿರುಗಿ ಆ ಪಾದರಕ್ಷೆ ಗಂಟನ್ನ ತನ್ನ ತಲೆ ಮೇಲೆ ಇಟ್ಟುಕೊಂಡು ಹರಳೈನವರಿಂದ ಕಣ್ಣೀರ್ ಹಾಕುವಂತ ಏನೋ ಯಾರೋ ಸತ್ತವ್ರಂಗ ಏನ್ರಿ, ಹರಳೈನವರಿಂದ ಕಣ್ಣೀರ್ ಹಾಕುವಂತ ತಿರುಗಿ ಮನೆಗೆ ಬರ್ಲಿಕ್ಕೆ ನಾನು ಏನು ಮಾಡಿ ಮುಟ್ಟಿಸ್ಲಿ ಎತ್ತುಕೊಂಡ ಕಣ್ಣೀರ್ ಹಾಕ್ಲಿಕ್ಕತ್ತಾರೆ. ಯಾವಾಗಿಂದ ದುಃಖ ಮಾಡ್ತಾ ಕಣ್ಣೀರಾಗ್ತಾ ಹರಳೈನವರಿಂದ ತಿರುಗಿ ಮನೆಗೆ ಬರ್ತಾರೆ. ಮನೆ ಬಾಗಿಲದೊಳಗಿಂದ ಯಾರು ನಿಂತಾರ ತಗೊಂಡದ ಕೇಳಿದ್ರೆ ಹೆಂಡತಿಯಾಗಿರ್ತಕ್ಕಂಥ ಕಲ್ಯಾಣಮ್ಮ ನಿಂತಾಳೆ. ನೋಡ್ ಹೆಸರುಗಳು ಎಷ್ಟು ಚಂದ ಅವತ್ತು ಏನ್ರಿ, ಕಲ್ಯಾಣ. ಯಾವಾಗಿಂದ ಬಾಗಿಲೊಳಗಿಂದ ಕಲ್ಯಾಣಮ್ಮ ನಿಂತಾಳೆ, ಹರಳೈನವರನ್ನ ಕಣ್ಣೀರಾಗ್ತಾ ಏನ್ರಿ ಹಿಂಗ ಪೂರಾ ಎದುರಿಗಿಂದ ಹಂಗೆಲ್ಲ ತೊಯ್ದು ಬಿಟ್ಟದೆ ಕಣ್ಣೀರಿನಿಂದ. ನೋಡ್ತಾಳ ಕಲ್ಯಾಣಮ್ಮ, ಹೋಗಿ ಗಂಡನ ಕೊರಳಿಗೆ ಬಿದ್ದು ತಾನು ಕೂಡ ಕಣ್ಣೀರ್ ಹಾಕ್ಲಿಕ್ಕತ್ತ. ಯಾಕೆ ಏನಾಯ್ತು, ಯಾರು ಏನಂದ್ರೆ ನಿಮ್ಗ, ನೀವು ಯಾಕೆ ಕಣ್ಣೀರ್ ಹಾಕ್ಲಕತ್ತೀರಿ, ನೀವು ಯಾಕೆ ದುಃಖ ಮಾಡಕತ್ತೀರಿ, ನನಗೆ ಹೇಳ್ರಿ ಎತ್ತುಕೊಂಡಂದು. ಪಾಪ ಕಲ್ಯಾಣಮ್ಮಂದ ಕಣ್ಣೀರ್ ಹಾಕ್ಲಿಕ್ಕತ್ತಾಳೆ ತಾನು ಕೂಡ. ನಿಮಗೆ ಯಾರಾದ್ರೂ ಕೂಡ ಬೈದ್ರಿ ಏನು, ನಿಮಗೆ ಯಾರಾದ್ರೂ ಕೂಡ ಏನಾದ್ರೂ ಅಂದ್ರೇನು, ನೀವು ಯಾಕೆ ಕಣ್ಣೀರ್ ಹಾಕ್ಲಕತ್ತೀರಿ, ನೀವು ಯಾಕೆ ದುಃಖ ಮಾಡಕತ್ತೀರಿ ಎತ್ತುಕೊಂಡಂದು. ಯಾವಾಗಿಂದ ಕಲ್ಯಾಣಮ್ಮಂದ ಕಣ್ಣೀರ್ ಹಾಕುವಾಗ ಅವಾಗಿಂದ ಹರಳೆ ಅನ್ನುವಂತಾರೆ, ಉಚ್ಚಿ ನನಗೆ ಯಾರು ಏನು ಅಂದಿಲ್ಲ, ಯಾರೇ ನನಗೆ ಏನಾದ್ರೂ ಕೂಡ ಅಂದ್ರೆ ಅಪ್ಪ ಬಸವಣ್ಣ ಹೇಳ್ಯಾರಲ್ಲ ಏನ್ರಿ, ಬಸವಣ್ಣವ್ರು ಹೇಳ್ಯಾರಿಲ್ಲ. ಒಂದ್ ವೇಳೆ ನನಗೆ ಯಾರಾದ್ರೂ ಕೂಡ ಬೈದ್ರು ಒತ್ತುಕೊಂಡಂದ್ರ ನಾನು ದುಃಖ ಪಡಂಗಿಲ್ಲ, ಯಾರೇ ನನಗೆ ಹೊಡೆದ್ರು ಕೂಡ ನಾನು ದುಃಖ ಪಡಂಗಿಲ್ಲ. ಯಾಕ ಈ ಮಾತುಗಳನ್ನ ಅಪ್ಪ ಬಸವಣ್ಣವರನ್ನ ಹೇಳಿಬಿಟ್ಟಾರೆ. ಏನಂತ ಹೇಳ್ತಾರ ತಗೊಂಡ್ರೆ, ವೈದವರನ್ನ ಮಾನಿಟರ್ ವೈರ್ ಲೂಸ್ ನೋಡು, ಒಮ್ಮೆ ಮಾನಿಟರ್ ಬರ್ತದ ಒಮ್ಮೆ ಬರೋದು. ಇಲ್ಲ ಲೂಸ್ ಅದ ನೋಡು ವೈರ್ ನೋಡು. ವೈದವರನ್ನ ಹೊರೆದವರಂಬೇನು, ವೈದವರನ್ನ ಬಂಧುಗಳೆಂಬೇನು, ಬೈದವರನ್ನ ಬಂಧುಗಳೆಂಬೇನು. ವೈದವರನ್ನ ಹೊರೆದವರಂಬೇನು, ವೈದವರನ್ನ ಹೊರೆದವರಂಬೇನು, ವೈದವರನ್ನ ಬಂಧುಗಳೆಂಬೇನು, ವೈದವರನ್ನ ಬಂಧುಗಳೆಂಬೇನು, ವೈದವರನ್ನ ಹೊರೆದವರಂಬೇನು. ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ಹೊಗಳಿದವರನ್ನ ಅನ್ನ
ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಆಳಿಗೊಂಡವರನ್ನ ಆಳ್ದಾರೆಂಬೆನು ಆಳಿಗೊಂಡವರನ್ನ ಆಳ್ದಾರೆಂಬೆನು ಒಯ್ದವರನ್ನ ಹೊರೆದವರೆಂಬೆನು ಒಯ್ದವರನ್ನ ಹೊರೆದವರೆಂಬೆನು ಒಯ್ದವರನ್ನ ಬಂಧುಗಳೆಂಬೆನು ಬಂಧುಗಳೆಂಬೆನು ಜರಿದವರನ್ನ ಜನ್ಮ ಬಂಧುಗಳೆಂಬೆ ಜರಿದವರನ್ನ ಜನ್ಮ ಬಂಧುಗಳೆಂಬೆ ಹೊಗಳಿದವರನ್ನ ಮನ್ನ ಸೂಲದಲ್ಲಿ ಕೀದವರು ಹೊಗಳಿದವರನ್ನ ಮನ್ನ ಸೂಲದಲ್ಲಿ ಕೀದವರು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ವೈದವರ್ಯನ್ನ ಹೊರೆದವರೆಂಬೆನು ವೈದವರ್ಯನ್ನ ಹೊರೆದವರೆಂಬೆನು ವೈದವರನ್ನ ಬಂಧುಗಳೆಂಬೆನು 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 ಹಿಂಗ ಹರಳಯ್ಯನವ್ರಂತಾರೆ